ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ವ್ಯಾಪ್ತಿಯಲ್ಲಿ ಹೂಲ್ಗೇರಾ ಸರ್ವೆ ನಂಬರ್ನಲ್ಲಿ ಉದಯಿಸುತ್ತಿರುವ ಪ್ರಬುದ್ಧ ಭಾರತ ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಭೂಮಿ ಪೂಜೆ. ದಿನಾಂಕ 4 ಫೆಬ್ರವರಿ 2024ರಂದು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಗ್ರಾಮ ಹೂಲ್ಗೇರಾ ಸರ್ವೆ ನಂಬರ್ನ ವ್ಯಾಪ್ತಿಯಲ್ಲಿ 30 ಎಕರೆ ಭೂ ಪ್ರದೇಶದಲ್ಲಿ ಪ್ರಬುದ್ಧ ಭಾರತ ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಬಡವರ, ದೀನದಲಿತರ, ಹಿಂದುಳಿದವರ ಮಕ್ಕಳಿಗಾಗಿಯೇ ಉನ್ನತ ಮಟ್ಟದ ಮತ್ತು ವೃತ್ತಿಪರ ಕೋರ್ಸುಗಳ ಶಿಕ್ಷಣವನ್ನು ವಸತಿ ಸಹಿತ ನೀಡುವ ಮಹದಾಶಯ ಯೋಜನೆಗೆ ಭೂಮಿ ಪೂಜೆಯನ್ನು ನೆರವೇರಿಸಿ ಸಾಮಾಜಿಕ ಕಳಕಳಿಗೆ ನಾಂದಿ ಹಾಡಲಾಯಿತು. ಮರೆಯಬೇಡಿ, ಮರೆತು ಮಲಗಬೇಡಿ, ಜಾತಿ ವರ್ಗ ಒಂದೇ, ನಾಣ್ಯದೆರಡು ಮುಖಗಳು, ವಂಚಿತರೇ ಈ ದೇಶದ ವಾರಸುದಾರರು, ಅಂಬೇಡ್ಕರ ಹೇಳಿದ ಮಾತು. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಹೂಲ್ಗೇರಾ ಹೋಬಳಿಯ ಸರ್ವೆ ನಂಬರಿನ ಉಚನೂರು ಹತ್ತಿರವಿರುವ ವಿಶಾಲವಾದ ಭೂ ಪ್ರದೇಶದಲ್ಲಿ 2.5 ಕೋಟಿ ವೆಚ್ಚದಲ್ಲಿ ಖರೀದಿಸಲಾದ 30 ಎಕರೆ ಭೂ ಪ್ರದೇಶದಲ್ಲಿ ಈ ಸಂಸ್ಥೆಯ ಶೈಕ್ಷಣಿಕ ಸಮುಚ್ಚಯದ ನಿರ್ಮಾಣಕ್ಕಾಗಿ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದವರನ್ನು ಕಾರ್ಯಕ್ರಮದ ಆಯೋಜಕರು ಮತ್ತು ಅಭಿಮಾನಿಗಳು ಭವ್ಯ ಸ್ವಾಗತವನ್ನು ಕೋರಿದರು. ಈ ಅದ್ಭುತ ಪರಿಕಲ್ಪನೆಯನ್ನು ಹೊಂದಿದ ಸಂಸ್ಥೆಯ ಗೌರವಾಧ್ಯಕ್ಷರಾದ ಸಮಾಜ ಕಲ್ಯಾಣದ ಸಚಿವರಾದ ಡಾಕ್ಟರ್ SC ಮಹದೇವಪ್ಪನವರು ಈ ಸಂಸ್ಥೆಯ ಕಟ್ಟಡದ ಭೂಮಿ ಪೂಜೆಯನ್ನು ಬುದ್ಧ, ಬಸವ, ಅಂಬೇಡ್ಕರ್ ಪ್ರತಿಮೆಗಳ ಮುಂದೆ ಪೂಜ್ಯ ಬಂತೇಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿಸಿದರು. ಪೂಜ್ಯ ಬಂತೆ ಸಂಘಪಾಲ್, ಇಳಕಲ್ಲದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಗುರುಮಾಂತ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಪ್ರಸಾದ್ ಅಬ್ಬಯ್ಯ, ಮಾಜಿ ಶಾಸಕರಾದ ರಾಜು ಅಲಗೂರು, ಅಮರೇಗೌಡ ಬಯ್ಯಾಪುರ್, ದೊಡ್ಡನಗೌಡ ಪಾಟೀಲ್, ಸಂಸ್ಥೆಯ ಅಧ್ಯಕ್ಷರಾದ RK ಬೇಗಾರ್, ಉಪಾಧ್ಯಕ್ಷರಾದ ಚಂದ್ರಶೇಖರ್ R ತೊರವಿ, ಕಾರ್ಯದರ್ಶಿ ಸಿದ್ದಣ್ಣ ಮದಿಹಾಳ್, ಸಹ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ತೊಂಡಿಹಾಳ್, ಖಜಾಂಚಿ ಮಂಜುನಾಥ್ ಹೊಸಮನಿ, ಸದಸ್ಯರಾದ ಗೀತಾ ಸಂಗಮೇಶ್ ಪ್ರಭಾಕರ್, ಡಾಕ್ಟರ್ ಮಲ್ಲಿಕಾರ್ಜುನ್ B ಪ್ರಭಾಕರ್ ಅವರ ಉಪಸ್ಥಿತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಬಾಲಕ ಸಾಯಿರಾಜ್ ಚೇತನ್ ತೊರವಿ ಅವರು ಸಂವಿಧಾನ ಪೀಠಿಕೆ ಓದುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು RK ಬೇಗಾರ್ ಅವರು ಪ್ರಾಸ್ತಾವಿಕ ನುಡಿಯಲ್ಲಿ ಪ್ರಬುದ್ಧ ಭಾರತ ಸಂಸ್ಥೆಯ ಆಶಯಗಳನ್ನು ವ್ಯಕ್ತಪಡಿಸಿದರೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳು ಸಂಸ್ಥೆ ಕೈಗೆತ್ತಿಕೊಂಡ ಕಾರ್ಯಕ್ಕೆ ಶುಭ ಹಾರೈಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಸಚಿವರಾದ ಡಾಕ್ಟರ್ SC ಮಹದೇವಪ್ಪನವರು ಈ ದೊಡ್ಡ ವೇದಿಕೆ ಮೇಲೆ ನಮ್ಮ ಚಿಕ್ಕ ಮಕ್ಕಳು ಸಂವಿಧಾನ ಪೀಠಿಕೆಯನ್ನು ಓದುತ್ತಿದ್ದಾರೆ ಎಂದರೆ ನಮಗೆ ಇನ್ನೂ ಉಜ್ವಲವಾದ ಭವಿಷ್ಯವಿದೆ ಎನ್ನುವುದು ಖಾತ್ರಿಯಾಗುತ್ತದೆ ಎಂದರು. ಮತ್ತು ಏನು ಮಾಡಿದರೆ ಸಮಾಜಕ್ಕೆ ಒಳ್ಳೆಯದಾಗುತ್ತೆ, ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ಯಾರ, ಪೇ ಬ್ಯಾಕ್ ಟು ಸೊಸೈಟಿ ಅಂತಕ್ಕಂಥ ಏನು ಒಂದು ಮಾರ್ಗಸೂಚಿ ನಮ್ಗೆ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದರ ಪ್ರಕಾರ ಏನು ಈ ವರ್ಗ, ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ದಲಿತರು, ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರ ವರ್ಗ ಸಾವಿರಾರು ವರ್ಷಗಳಿಂದ ಅಕ್ಷರ, ಅಧಿಕಾರ ಮತ್ತು ಸಂಪತ್ತು ಒಂದು ಪಡಿತಕ್ಕಂಥ ಅವಕಾಶದಿಂದ ವಂಚಿತರಾದಂಥ ಈ ಸಮುದಾಯಕ್ಕೆ ಅವ್ರನ್ನ ಮುಖ್ಯವಾಹಿನಿಗೆ ತರ್ತಕ್ಕಂಥ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡೋಣ ಅಂತಕ್ಕಂಥದ್ದು ಡಾಕ್ಟರ್ ಮಾಧವಪ್ಪ ಸಾಹೇಬ್ರವರ ಮಹದಾಶೆ ಆಗಿದೆ. ಆ ರೀತಿಯ ಒಂದು ಶಿಕ್ಷಣ ಜ್ಞಾನವನ್ನು ಪಡಿತಕ್ಕಂಥ ಕೆಲಸವನ್ನು ಇವತ್ತು ಎಲ್ಲ ಸಮಾಜದವರು ಮಾಡಬೇಕಾಗಿದೆ. ಮಕ್ಕಳಿಗೆ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡ್ತಕ್ಕಂಥದ್ದು ಇವತ್ತು ಅನಿವಾರ್ಯ ಅನ್ನೋ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಾನು ಯಾಕಂದ್ರೆ ಸ್ಥಾಪನೆ ಮಾಡಿದ್ದೇನೆ. ಬಹುತೇಕವಾಗಿ ಇಂಥ ಈ ಪ್ರದೇಶ ಬರ್ತಕ್ಕಂಥ ನಿರ್ಮಾಣದಲ್ಲಿ ಒಂದು ನಂದನ ಮಣವಾಗಿ ಇದು ಪರಿಗಣಿಸಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಿರ್ತಕ್ಕಂಥ ಕನಸು ಶೈಕ್ಷಣಿಕವಾಗಿ ಅದು ಇಲ್ಲಿ ಹೊರಹೊಮ್ಮಲಿ ಅಂತಕ್ಕಂಥ ಒಂದು ಸದಾಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ ಈ ಕಾರ್ಯಕ್ರಮದಲ್ಲಿ ವಿಶೇಷ ಜಿಲ್ಲಾಧಿಕಾರಿ ಸೋಮಲಿಂಗಣ್ಣೂರ್, ರಾಜಶೇಖರ್ ಎಡಹಳ್ಳಿ, ಹೋರಾಟಗಾರರಾದ ಅಭಿಷೇಕ್ ಚಕ್ರವರ್ತಿ, ಚನ್ನು ಕಟ್ಟಿಮನಿ, ದುರ್ಗಪ್ಪ ಚೆಲವಾದೆ ಹಾಗೂ ದಲಿತ ಸಂಘಟನೆಗಳ ಅನೇಕ ಪದಾಧಿಕಾರಿಗಳು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಬುರೋದಾದಂಥ ಸಂಸ್ಥೆ ಈಗಿನ ರೀತಿಯಲ್ಲಿ ಯಾರು ಗ್ರಾಂಟ್ ಏನು ಕೊಡ್ತಿರ್ಲಿಲ್ಲ. ಅವಾಗ
ಊರೂರು ಸುತ್ತಿದ್ದಾರೆ, ಸಂಸ್ಥೆ ಕಟ್ಟಿದ್ದಾರೆ. ನಾವೆಲ್ಲ ಒಂದು ಗಮನಿಸ್ಬೇಕಾದಂದ್ರೆ 3.5-4 ವರ್ಷದ ಹುಡುಗ ಅವನು ಏನ್ ನಮ್ಗೆ ಹೇಳ್ಕೊಟ್ಟ? ಏನ್ ಹೇಳ್ಕೊಟ್ಟ? ಸಂವಿಧಾನದ ಪೀಠಕ್ಕೆ ಹೇಳ್ಕೊಟ್ಟ. ನಮ್ಮ ದೇಶದಲ್ಲಿ ಇನ್ನೂ ಉಜ್ವಲ ಭವಿಷ್ಯ ಇದೆ ಅನ್ನೋದಕ್ಕೆ ಈ ತರ ಮಕ್ಕಳುಗಳೇ ಕಾರಣ. ಯಾಕೆ ಅಂದ್ರೆ ನನಗೆ ಸಂತೋಷ ಅಂದ್ರೆ ನಾನು ಸಮಾಜ ಕಲ್ಯಾಣ ಮಂತ್ರಿ ಆದ್ಮೇಲೆ ಶಾಲಾ ಕಾಲೇಜು ವಿಶ್ವವಿದ್ಯಾಲಯ ಕಡ್ಡಾಯವಾಗಿ ಸಂವಿಧಾನ ಪೀಠಕ್ಕೆ ಓದ್ಬೇಕು ಅಂತ ಆರ್ಡರ್ ಮಾಡಿಸಿದ್ದೀನಿ. ಯಾಕೆ ಅಂದ್ರೆ ನನ್ನ ಮಕ್ಕಳು ಜಾತಿ ಧರ್ಮ ಭೇದ ಬಿಟ್ಟು ನಾವೆಲ್ಲ ಭಾರತೀಯರು ಅನ್ನೋದು ಬರಬೇಕು ಅವ್ರಿಗೆ. ಕಟ್ಟಿದ್ರು, ಇದನ್ನ ಗುರುತು ತಗೊಂಡ್ರು. ಇದೇನಿದು? ಯಾವ ಬಣ್ಣ ಇದು? ನೀಲಿ. ಇದೆಲ್ಲಿ ಕಾಣುತ್ತೆ ಮೇಲ್ ನೋಡಿ? ಆಕಾಶ. ಆಕಾಶ. ಎಲ್ಲಾದ್ರೂ ಕೊನೆ ಇದೆ ಅದಕ್ಕೆ? ಆಕಾಶಕ್ಕೆ ಎಂದಿದೆಯಾ? ನಿಂತೋಗುತ್ತಾ?